ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೇನು ಮಾವಿನಕಾಯಿ ಸೀಸನ್ ಮುಗೀತಾ ಬರ್ತಾ ಇದೆ. ಅಷ್ಟೊತ್ತಿಗೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಾನು ಈ ರೆಸಿಪಿ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಮನೆಯಲ್ಲಿ ಇದು ಸಂಪೂರ್ಣವಾಗಿ ಖಾಲಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ತುಂಬ ಇಷ್ಟವಾಗುವ ರೆಸಿಪಿ ಇದು. ನಾನು ಹೇಳುವ ಸರಿಯಾದ ಅಳತೆ ಮತ್ತು ವಿಧಾನವನ್ನು ಫಾಲೋ ಮಾಡಿದರೆ ಇದನ್ನು 1 ವರ್ಷದವರೆಗೂ ಸ್ಟೋರ್ ಮಾಡಬಹುದು. ಇದು ಚಪಾತಿ, ದೋಸೆ, ಬ್ರೆಡ್, ಪರೋಟ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ, ಈ ಸುಲಭ ಮತ್ತು ರುಚಿಕರವಾದ ರೆಸಿಪಿಯನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಅಡುಗೆ ಮಾಡ್ತಾ ತಿಳ್ಕೊಂಬರೋಣ. ಇದನ್ನು ಮಾಡೋದಕ್ಕೆ ಕೇವಲ 3 ಪದಾರ್ಥಗಳು ಸಾಕು. ಅದು ಯಾವುದು ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ನಾನು 3 ಮಾವಿನಕಾಯಿ ತಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ, ಸ್ವಲ್ಪ ಕೂಡ ತೇವಾಂಶ ಇಲ್ಲದೆ ಇದನ್ನು ಚೆನ್ನಾಗಿ ಹೊರಿಸಿಟ್ಕೊಂಡು ಇದನ್ನು ತುರಿದಿಟ್ಕೋಬೇಕಾಗುತ್ತೆ. ತುರಿದಿದ್ದಂತಹ ಮಾವಿನಕಾಯಿ ನಾನು ಮೆಜರ್ಮೆಂಟ್ ಮಾಡಿದ್ರೆ ಕರೆಕ್ಟಾಗಿ 3 ಕಪ್ಪಿನ ಅಳತೆಯಲ್ಲಿ ಬಂದಿದೆ. ಈ ರೆಸಿಪಿ ಮಾಡೋದಕ್ಕೆ ಕೇವಲ 3 ಪದಾರ್ಥಗಳು ಸಾಕು. ಕರೆಕ್ಟ್ ಮೆಜರ್ಮೆಂಟ್ ಹಾಗೂ ಪ್ರೊಸೀಜರ್ ಫಾಲೋ ಮಾಡಿದರೆ 1 ಇಯರ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ನಾನು 3 ಮಾವಿನಕಾಯಿ ತಗೊಂಡಿದ್ದೆ, ಅದು ಕರೆಕ್ಟಾಗಿ 3 ಕಪ್ ಅಳತೆಯಲ್ಲಿ ಬಂದಿದೆ. ಈಗ ಅದೇ ಕಪ್ಪಿನ ಅಳತೆಯಲ್ಲಿ ನಾವು ಬೆಲ್ಲ ಕೂಡ ತಗೋಬೇಕಾಗತ್ತೆ. ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಸಕ್ಕರೆ ಕೂಡ ಯೂಸ್ ಮಾಡಬಹುದು. ಆದರೆ ಹೆಲ್ತಿಯಾಗಿ ತಿನ್ನಬೇಕು ಅಂತ ಬಯಸೋರು ಬೆಲ್ಲ ಯೂಸ್ ಮಾಡಿ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. 3 ಕಪ್ ಮಾವಿನಕಾಯಿಗೆ ನಾನು 3 ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಕರೆಕ್ಟ್ ಮೆಜರ್ಮೆಂಟ್ ತಗೊಂಡ್ರೆ ತುಂಬಾ ಈಸಿ, ತುಂಬ ಸುಲಭವಾಗಿ ಮಾಡಬಹುದು. ಮಾವಿನಕಾಯಿ ಹಾಗೂ ಬೆಲ್ಲ ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು 4 ಕಪ್ ಮಾವಿನಕಾಯಿ ತಗೊಂಡಿದ್ರೆ ಅದಕ್ಕೆ 4 ಕಪ್ ಬೆಲ್ಲ ಸೇರಿಸ್ಕೋಬೇಕಾಗತ್ತೆ. ನನಗೆ 3 ಕಪ್ ಕರೆಕ್ಟಾಗಿ ಆಗಿದೆ. ಸೊ ನಾನು 3 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ಟವ್ ಮೇಲೆ ಇಟ್ಟ ತಕ್ಷಣ ಇದು ಬೆಲ್ಲ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆಗ ಇದು ತುಂಬಾ ಸಿಲ್ಕಿಯಾಗಿ ಆಗುತ್ತೆ, ತುಂಬ ತೆಳುವಾಗಿ ಆಗುತ್ತೆ. ಆಗ ನಾವು ಭಯ ಪಡುವ ಅವಶ್ಯಕತೆನೇ ಇಲ್ಲ. ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಒಂದೆಲೆ ಪಾಕ ಬರಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದು ರುಬ್ಬಿದ್ದಂತಹ ಜೀರಿಗೆ ಪುಡಿ ಹಾಗೂ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯಾಕೆ ಹಾಕೋಬೇಕಂದ್ರೆ ಇದು ಖಾರ ಇರೋದಿಲ್ಲ, ಬದಲಾಗಿ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕಾಗಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರೇ ತಗೊಳ್ಳೋಣ. ಈಗ ಇದೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಒಂದೆಲೆ ಪಾಕ ಬರೋವರೆಗೂ ಇದನ್ನ ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಅಂದರೆ ತಳ ಅಂಟ್ಕೊಳ್ಳುತ್ತೆ, ಕಪ್ಪಾಗೋ ಚಾನ್ಸಸ್ ಕೂಡ ತುಂಬಾನೇ ಹೆಚ್ಚು ಇರುತ್ತೆ. ಯಾವುದೇ ಒಂದು ಅಡುಗೆ ಮಾಡಲು ಪೇಷನ್ಸ್ ತುಂಬಾ ಮುಖ್ಯ. ಈ ರೆಸಿಪಿ ಮಾಡೋದಕ್ಕೆ ನನಗೆ ಕರೆಕ್ಟಾಗಿ 45 to 50 ಮಿನಿಟ್ಸ್ ಬೇಕಾಯಿತು. ಅಷ್ಟೊತ್ತು ನಾವು ನಿಂತ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈ ರೆಸಿಪಿ ಮಾಡೋದಕ್ಕೆ ಅಷ್ಟೊತ್ತು ಬೇಕಾ ಅಂತ ನೀವು ಕೇಳಬಹುದು. ಹೌದು, ರುಚಿಯಾಗಿ ತಿನ್ನಬೇಕು ಅಂದರೆ ಕಷ್ಟಪಡಲೇಬೇಕಲ್ವಾ? ನೋಡಿ, ಮೊದಲು ತೆಳುವಾಗಿ ಸಿಲ್ಕಿ ಆಗಿರೋದು ಈಗ ಗಟ್ಟಿ ಆಗ್ತಾ ಬರುತ್ತೆ. ಈ ರೀತಿ ಗಟ್ಟಿ ಆಗಬೇಕು. ಗಟ್ಟಿ ಅಂದರೆ ತುಂಬ ಗಟ್ಟಿ ಅಲ್ಲ, ಒಂದೆಲೆ ಪಾಕ ಬರೋವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಅದು ಕೂಡ ನಿಮಗೆ ತೋರಿಸ್ತೀನಿ. ಇದನ್ನ ಸಿಹಿ ಉಪ್ಪಿನಕಾಯಿ ಅಂತಲೂ ಕರಿಬಹುದು ಅಥವಾ ಮ್ಯಾಂಗೋ ಜಾಮ್ ಅಂತ ಕೂಡ ಕರಿಬಹುದು. ನಿಮಗೆ ಹೇಗೆ ಇಷ್ಟನೋ ಹಾಗೆ ಕರೀರಿ. ಒಟ್ಟಿನಲ್ಲಿ ರುಚಿ ಮಾತ್ರ ಆಸಮ್, ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನು ಮಿಕ್ಸ್ ಮಾಡಿದ್ದೆ, ಪಾಕ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೆಲೆ ಪಾಕ ಬರಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ಸೀಸನ್ ಮುಗಿಯುವ ಮುನ್ನ ಈ ರುಚಿಯಾದ ರೆಸಿಪಿಯನ್ನು ಒಮ್ಮೆ ಖಂಡಿತವಾಗಿ ಟ್ರೈ ಮಾಡಿ. ಸರಿಯಾದ ಅಳತೆ ಮತ್ತು ವಿಧಾನವನ್ನು ಅನುಸರಿಸಿದರೆ ಯಾರು ಬೇಕಾದರೂ ಮಾಡಬಹುದು. ನೋಡಿ, ಮಿಕ್ಸ್ ಮಾಡ್ತಾ ಇದು ಗಟ್ಟಿ ಆಗ್ತಾ ಬಂತು. ಈ ರೀತಿ ಒಂದೆಲೆ ಪಾಕ ಬರಬೇಕು. ಈಗ ರೆಡಿ ಆಯಿತು. ಇದನ್ನು ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಒಂದು ಏರ್ಟೈಟ್ ಗ್ಲಾಸ್ ಕಂಟೈನರಲ್ಲಿ 1 ವರ್ಷದವರೆಗೂ ಸ್ಟೋರ್ ಮಾಡಬಹುದು. ಬೆಳಿಗ್ಗೆ ಎಲ್ಲರೂ ತಮ್ಮ ಕೆಲಸದ ಒತ್ತಡದಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ. ಅಂತಹ ಸಮಯದಲ್ಲಿ ಈ ರೆಸಿಪಿ ಒಮ್ಮೆ ಮಾಡಿಟ್ಕೊಂಡ್ರೆ ಸಾಕು.
ಸರಿಯಾಗಿ ಮಾಡಿದರೆ ವರ್ಷಪೂರ್ತಿ ಸ್ಟೋರ್ ಮಾಡಬಹುದು. ಚಪಾತಿ, ದೋಸೆ, ಪರೋಟ, ಪೂರಿ, ಅನ್ನದ ಜೊತೆಯಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಚಟ್ನಿ, ಪಲ್ಯ ಅಥವಾ ಗ್ರೇವಿ ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. 2 ನಿಮಿಷದಲ್ಲಿ ಊಟ ಕೂಡ ರೆಡಿ ಆಗುತ್ತೆ. ಮನೆಯಲ್ಲಿರುವ ಎಲ್ಲರಿಗೂ ಈ ರುಚಿ ಖಂಡಿತ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಒಂದು ಟೇಸ್ಟಿ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್ ಬಾಯ್.